ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆದಂತಹ ಸೂಪರ್ ರುಚಿಯಾಗಿರುವಂತಹ ಚಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮನೆಯಲ್ಲೇ ನೀವು ಈ ಚಿಪ್ಸನ್ನು ಮಾಡ್ಕೊಂಡು ತಿಂದು ನೋಡ್ರಿ. ನಾನಿವತ್ತು ಬನಾನಾ ಚಿಪ್ಸನ್ನು ಮಾಡ್ತಾಯಿದ್ದೀನಿ, ಬಾಳೆಕಾಯಿ ಚಿಪ್ಸನ್ನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ನೋಡ್ರಿ ಪ್ರತಿಯೊಂದೂ ತುಂಬ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಇದೇ ರೀತಿ ಹೆಲ್ದಿಯಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡಿರಿ. ಹೇಗೆ ಬಂತು ಅಂತೇಳಿ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡಿ. ನೋಡಿ, ಇಲ್ಲಿ ನಾನು ಬಾಳೆಕಾಯಿನ ತೊಗೊಂಡಿದ್ದೀನಿ. ಅಂದರೆ ತುಂಬ ಕಾಯಿ ಇರಬೇಕು ಅಂಥ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿರಿ ಬಾಳೆಕಾಯಿನ. ಈಗ ಇದನ್ನು ಮೇಲ್ಗಡೆಯಿಂದ ಸಿಪ್ಪೆ ತೆಗೆಯೋಣ. ಸಿಪ್ಪೆ ತೆಗಿಬೇಕಾದ್ರೆ ನಾನು ಫಸ್ಟೇ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇದನ್ನು ಈ ಥರ ಸಿಪ್ಪೆನ ತೆಗೀರಿ. ಯಾಕಂದರೆ ಇದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ, ಅಂಟು ಅದು ಕೈಗೆಲ್ಲ ಹತ್ಕೊಂಡ್ರೆ ಬೇಗ ಹೋಗೋದಿಲ್ಲ. ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ಥರ ನೋಡಿರಿ ಎಲ್ಲ ಸಿಪ್ಪೆಯನ್ನು ಬಿಚ್ಕೊಳ್ರಿ, ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಪೀಲರ್ ಇದ್ದರೆ ಪೀಲರಿಂದನೂ ನೀವು ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಬೋದು. ಸ್ವಲ್ಪ ಕೈ ಜಾರುತ್ತೆ, ಹುಷಾರಾಗಿ ನೋಡಿಕೊಂಡು ಚೆನ್ನಾಗಿ ಇದನ್ನು ಸಿಪ್ಪೆನ ಸುಲ್ಕೊಳ್ರಿ. ನೋಡ್ರಿ ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ರಿ. ಈಗ ನಾನಿಲ್ಲಿ ಇದನ್ನು 1ರಲ್ಲಿ 2 ಪಾರ್ಟ್ ಮಾಡ್ತೀನಿ. ಮಾಡಿ ನೋಡ್ರಿ ಇದನ್ನು ಈ ಥರ ಲೇಯರ್ ಆಗಿ ತುಂಬ ತೆಳ್ಳಗೆ, ನಿಮ್ಗೆ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಳ್ರಿ. ಇಲ್ಲಾಂದರೆ ನಿಮ್ಮ ಹತ್ರ ಚಿಪ್ಸ್ ಗ್ರೇಟರ್ ಇದ್ದರೆ ಅದರಲ್ಲಿಂದನೂ ನೀವು ಈ ಥರ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ ನಾನು ಮಾಡೋ ಈ ವಿಧಾನದಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ ಚಿಪ್ಸು. ಆಮೇಲೆ ನೀವು ಎಷ್ಟು ದಿನ ಇಟ್ಟರೂ ಇದು ಮೆತ್ತಗಾಗೋದಿಲ್ಲ, ತುಂಬ ಚೆನ್ನಾಗಿ ಕಡಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಎಲ್ಲ ಬಾಳೆಕಾಯನ್ನು ಈ ಥರ ತೆಳ್ಳಗೆ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ತೆಳ್ಳಗೆ ಮಾಡಿದ್ರೆ ಸಾಕು. ನೋಡ್ರಿ ಈಗ ನಾನು ಇದನ್ನು ಫ್ರೈ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ಫ್ರೈ ಮಾಡೋದಕ್ಕೆ ಏನೇನೋ ಹಾಕ್ರಿ. ನಿಮಗೆ ಚಿಪ್ಸ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ನೋಡು ಅಷ್ಟು ಎಣ್ಣೆನ ನೀವು ಇದಕ್ಕೆ ಸೇರಿಸ್ರಿ. ಎಣ್ಣೆ ಚೆನ್ನಾಗಿ ಹೀಟ್ ಆಗಬೇಕು. ನೋಡಿರಿ ಮೀಡಿಯಮ್ ಹೀಟೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗಲೇ ಚಿಪ್ಸು ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ ಎಣ್ಣೆ ಕಾದಿದೆ, ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಬಿಡಿಯಾಗಿ ಹಾಕ್ರಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಈ ಥರ ಬಿಡಿಯಾಗಿ ಹಾಕ್ರಿ. ಫ್ರೈ ಆಗೋದಕ್ಕೂ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ಒಂದು ಹತ್ರ ಮೆತ್ತಿಗೆ ಒಂದು ಹತ್ರ ಕ್ರಿಸ್ಪಿಯಾಗಿ ಆಗುತ್ತೆ. ಯಾಕಂದರೆ ಇದು ಲೇಯರ್ ಆಗಿ ಉದ್ದಾಗೆ ಇರೋದ್ರಿಂದ ಒಂದು ಹತ್ರ ಕ್ರಿಸ್ಪಿಯಾಗಿ ಒಂದು ಹತ್ರ ಮೆತ್ತಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಒಂದೊಂದಾಗಿ ಬಿಡಿಯಾಗಿ ಹಾಕ್ರಿ, ಎಲ್ಲ ಒಟ್ಟಿಗೆ ಸೇರಿಸಿ ಹಾಕಕ್ಕೆ ಹೋಗಬೇಡಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು 2 ಕಡೆ ಚೆನ್ನಾಗಿ ತಿರುಗಿಸ್ರಿ. ನೋಡಿ ಈ ಥರ ತಿರುಗಿಸ್ಕೊಳ್ರಿ. ಆದರೆ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸ್ರಿ, ಇಲ್ಲಾಂದರೆ ಕಟ್ಟಾಗುತ್ತೆ. ತೆಳ್ಳಗೆ ಇರೋದ್ರಿಂದ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿರಿ ಚೆನ್ನಾಗಿ ಈ ಥರ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಕಡಕ್ಕಾಗಿ ಈಕ್ವಲಾಗಿ ಫ್ರೈ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಗಮನವಹಿಸಬೇಕಾದಂಥ ಒಂದು ವಿಷಯ ಏನಂದರೆ, ಇದು ಚೆನ್ನಾಗಿ ಮೇಲೆಯಿಂದ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗೋವರೆಗೂ ನೀವು ಫ್ಲೇಮನ್ನು ಹೈ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿಕೊಡ್ರಿ. ಏಕೆಂದರೆ ಎಣ್ಣೆ ಜಾಸ್ತಿ ಹೇಗೆ ಬಿಸಿ ಆಗುತ್ತೋ ಹಾಗೆ ಕಡಕ್ಕಾಗಿ ಚಿಪ್ಸು ಫ್ರೈ ಆಗುತ್ತೆ. ಚಿಪ್ಸ್ ಮೆತ್ತಗೆ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಇದನ್ನು ಒಂದು 5 ನಿಮಿಷ ಹೀಗೇ ನೋಡಿರಿ ಹೈ ಫ್ಲೇಮಲ್ಲಿ ಕಡಕ್ಕಾಗಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಅವಾಗ ಏನಾಗುತ್ತೆ ನೋಡಿರಿ, ಕಲರ್ ಚೇಂಜ್ ಆಗಿ ಈ ಥರ ಕ್ರಿಸ್ಪಿಯಾಗಿ ಫ್ರೈ ಆಗಿ ಬರುತ್ತೆ. ನೋಡಿರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಾಕಬೇಕಾದ್ರೆ ವೈಟ್ ಕಲರ್ ಇತ್ತು ಚಿಪ್ಸು, ನಾವು ತೆಗಿಬೇಕಾದ್ರೆ ಸ್ವಲ್ಪ ನೋಡಿರಿ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನು ಫ್ರೈ ಮಾಡಬೇಕಾದ್ರೇ ಉಪ್ಪಿನ ನೀರು ಹಾಕ್ತಾರೆ. ಅಂದರೆ ಟೇಸ್ಟ್ ಉಪ್ಪಾಗಿ ಬರಲಿ ಅಂಥೇಳಿ. ನಾನು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಫಸ್ಟು ಚಿಪ್ಸನ್ನು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ನೋಡಿರಿ ಒಂದು ಬ್ಯಾಚ್ ನಾನು ಫ್ರೈ ಮಾಡಿದೆ. ಸೆಕೆಂಡ್ ಬ್ಯಾಚ್ ಹಾಕಬೇಕಾದ್ರೆ ಮತ್ತೆ ಒಂದು ಸರಿ ನೀವೇನು ಮಾಡಬೇಕು, ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಬೇಕು. ಆವಾಗಲೇ ನೋಡಿರಿ ಈ ಥರ ಬಿಡಿಯಾಗಿ ಹಾಕ್ರಿ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ
ಆದರೆ ಚಿಪ್ಸ್ ಫ್ರೈ ಮಾಡೋರು ಏನು ಮಾಡ್ತಾರೆ, ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಉಪ್ಪು ನೀರು ಹಾಕಿ ಇದು ಫ್ರೈ ಆಗಬೇಕಾದ್ರೆ ಎಣ್ಣೆಲೇ ಡೈರೆಕ್ಟಾಗಿ ಹಾಕ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ, ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಆವಾಗ ಇನ್ನೂ ರುಚಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಇದು ಒಂದು ಸೈಡ್ ಫ್ರೈ ಆಗಿದೆ. ಚೆನ್ನಾಗಿ ಇದನ್ನು ಸಹಿತ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಕರೆದ್ರೇ ಇದು ತುಂಬ ದಿನ ನಾವು ಸ್ಟೋರ್ ಮಾಡ್ಬೋದು, ಅಂದರೆ ಖಡಕ್ಕಾಗಿ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಅಂದರೆ ನೋಡಿರಿ ಮೆತ್ತಗಾಗ್ಬಿಡುತ್ತೆ, ಬೇಗ ಹವಾಗೆಲ್ಲ ನೋಡಿರಿ ಮೆತ್ತಗಾಗ್ಬಿಡುತ್ತೆ. ಹಂಗಾಗಬಾರ್ದು ಅಂದಾಗ ನೋಡಿರಿ ಸ್ವಲ್ಪ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಕರೆದುಬಿಟ್ರೆ ನೋಡಿರಿ ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ಇದೇ ರೀತಿ ಈಸಿಯಾಗಿ ಮನೇಲೇ ನೀವು ಕೂಡ ಮಾಡ್ಕೊಂಡು ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹೆಲ್ತಿ ಕೂಡ. ಈಗ ಬೇಕ್ರಿಲೆಲ್ಲ ತರೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಡಿ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿರಿ ಇಲ್ಲಿ ಎಷ್ಟು ಖಡಕ್ಕಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಚಾಕುವಿನಿಂದ ಏನಾದರೂ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಚಿಪ್ಸ್ ಗ್ರೇಟರ್ ಇರುತ್ತಲ್ವ, ಅದರಿಂದ ನೀವು ಇದನ್ನು ಗ್ರೇಟ್ ಮಾಡ್ಕೋಬೋದು, ಇನ್ನೂ ಈಸಿ ಆಗುತ್ತೆ ನಿಮಗೆ. ನಾನಿಲ್ಲಿ ಎಲ್ಲ ಚಿಪ್ಸನ್ನು ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ, ಆಮೇಲೆ ರೈಸ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ, ಯಾವುದಾದ್ರೂ ವೆಜ್ ಕರಿ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಇದೆ, ಹೋಗಿ ನೀವು ಸರ್ಚ್ ಮಾಡಿದರೆ ಎಲ್ಲ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇದೆ. ನಿಮಗೂ ಯಾವ್ದು ಬೇಕೋ ಅದನ್ನು ಸರ್ಚ್ ಮಾಡಿ. ಇಷ್ಟ ಅನಿಸಿದ್ರೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡ್ರಿ. ಲೈಕ್ಸ್ ಕೊಟ್ಟು ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಬೆಲ್ಲೈಕನನ್ನು ಒತ್ತಿರಿ. ಆವಾಗ ನಿಮಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿ, ನಾನು ಫ್ರೈ ಮಾಡಿದಂತಹ ಎಲ್ಲ ಚಿಪ್ಸನ್ನು ಒಂದು ಬೌಲಿಗೆ ತೆಗೆದಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿರಿ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಾವು ಫ್ರೈ ಮಾಡಿ ಏನು ತೆಗಿತೀವಲ್ವ, ಬಿಸಿ ಇರಬೇಕಾದ್ಲೇ ಇದನ್ನು ಹಾಕಿರಿ, ಆವಾಗ ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೀಗೆ ಮಾಡಿದ್ರೆ ಹೀರ್ಕೊಳ್ಳುತ್ತೆ ಇಲ್ಲ, ಉಪ್ಪು ಖಾರ ಹಿಡಿಯುತ್ತೆ ಇಲ್ಲ ಅಂತ ಡೌಟ್ ಇರ್ಬೋದು. ಹಿಡಿಯುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಡೈರೆಕ್ಟಾಗಿ ನೀರಲ್ಲೇ ಎಣ್ಣೆನಲ್ಲೇ ನೀವು ಉಪ್ಪು ನೀರನ್ನು ಹಾಕೋದು ಬಿಟ್ಟು ಈ ಥರ ಫ್ರೈ ಮಾಡಿದ ಮೇಲೆ ಮೇಲ್ಗಡೆಯಿಂದ ನೋಡಿರಿ ಉಪ್ಪು ಖಾರ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಪ್ರತಿಯೊಂದನ್ನು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕೆ ಕೂಡ ಸೂಪರ್ ಆಗಿತ್ತು. ಒಂದು ಸಾರಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿರಿ. ಖಂಡಿತ ನೋಡಿರಿ, ಮನೆಯಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇಲ್ಲಿ ಎಷ್ಟು ಖಡಕ್ಕಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಪ್ರತಿಯೊಂದು ಲೇಯರನ್ನು ಕ್ರಿಸ್ಪಿಯಾಗಿ ಬಂದಿದೆ. ನಾನಿಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಹಾಗಾದರೆ ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.